ನಮಸ್ತೆ ಸರ್. ಬೈಕ್ ಪರ್ಮಿಷನ್ ಕೊಟ್ಟಿದ್ದಾರೆ ಹೌದು. ಬೈಕ್ ಟ್ಯಾಕ್ಸಿಗೋಸ್ಕರ. ಅದರಿಂದ ಆಟೋದವರಿಗೆ ಏನೇನು ಅನಾನುಕೂಲ ಆಗಿದೆ ಸರ್? ಅನಾನುಕೂಲ ತುಂಬಾ ಇದೆ ಸರ್. ಅನುಕೂಲ ಏನಿಲ್ಲ, ಆಟೋದವ್ರಿಗೆ ತುಂಬಾ ಅನಾನುಕೂಲ ಇದೆ. ನಾವು ಫ್ಯಾಮಿಲಿ ಮತ್ತೆ ಮಕ್ಕಳು ಸ್ಕೂಲ್ ಫೀಸು ಅದೆಲ್ಲ ಸರ್ಕಾರನು ಇದ್ರ ಬಗ್ಗೆ ಸರಿಯಾದ ನಿರ್ಧಾರನ ತಗೊಳ್ಳಿಲ್ಲ. ಜಡ್ಜು ಅಂತ ನಾವು ನಂಬಿದ್ವಿ, ನ್ಯಾಯಮೂರ್ತಿಗಳು ನಮಗೆ ಸರಿಯಾದಂತ ಒಂದು ನ್ಯಾಯ ಕೊಡ್ತಾರೆ ಅನ್ಕೊಂಡಿದ್ವಿ. ನ್ಯಾಯಮೂರ್ತಿಗಳು ಅವ್ರ ಕಾರಲ್ಲಿ ಹೊರಟೋಗ್ತಾರೆ, ಅವ್ರು ಬೈಕಲ್ಲಿ ಓಡಾಡ್ತಾರ? ಅದು ಯೋಚನೆ ಮಾಡ್ಬೇಕಿತ್ತು. ಈ ಒಂದು ಬೆಂಗಳೂರಲ್ಲಿ ಒಂದು ಮನೆ ಮಾಡ್ಬೇಕು ಅಂದ್ರೆ 6,000-7,000 ಬಾಡಿಗೆ ಕಟ್ಟಬೇಕು. ಸ್ಕೂಲ್ ಮಕ್ಳು ಫೀಸ್ ಎಷ್ಟಿದೆ? ನಾವು ಎಷ್ಟು ರೋಡಲ್ಲಿ ನಾವು ಮನೆ ಮಾಡಿರೋದು ಬಾಡಿಗೆ ಕಟ್ಟಕ್ಕೆ, ಮಲ್ಕೊಳಕ್ಕಲ್ಲ. ಅದು ಬರೀ ನಮ್ಮ ಜೀವನ ಎಲ್ಲ ರೋಡಲ್ಲೇ ಕಳೆದ್ಬಿಟ್ಟಿದೀವಿ. ಅದಕ್ಕೆ ಯಾಕೆ ಸರ್ಕಾರ ಕಣ್ಣು ಕಾಣ್ತಾ ಇಲ್ಲ? ಆಟೋದವರು ಯಾರವರು, ಅವರು ಇವರು ಅಂತ ಈಗೆಲ್ಲ ಹೇಳ್ತೀರಾ? ನಾವು ರಾತ್ರಿ 12 ಗಂಟೆವರೆಗೂ ಓಡಿಸಿ ನಮಗೆ ಸ್ಟಾರ್ ರೇಟ್ಗಳು ನೋಡಿದೀರಾ? ಊಬರ್ ಅಲ್ಲಿ, ಓಲಾದಲ್ಲಿ ನಮ್ ಸ್ಟಾರ್ಗಳ ರೇಟ್ಗಳು ನೋಡಿ, ಬೇಕಾದ್ರೆ ನಾವು ತೋರಿಸ್ತೀವಿ. 4.935 ಇದೀವಿ ಅಲ್ವಾ? ನಮ್ಗೆ ಯಾಕೆ ಸ್ಟಾರ್ ರೇಟ್ ಕೊಡ್ತಾರೆ ಕಸ್ಟಮರು? ನಾವು ಒಳ್ಳೆ ಸರ್ವಿಸ್ ಕೊಟ್ಟಿರೋದ್ರಿಂದ. ಯಾರೋ ಒಬ್ರು ಇದಾರೆ, ಇಲ್ಲ ಅಂತ ಹೇಳಲ್ಲ. ನಮ್ಮ ಆಟೋದಲ್ಲಿ ತಪ್ಪು ಮಾಡಿರೋರು ಇದಾರೆ, ಅವ್ರನ್ನ ಸೈಡ್ಗೆ ಬಿಸಾಕಿ ನಮ್ಮಂತೆ ಬಡಪಾಯಿಗಳು ನೋಡಿ. ನನ್ನ ಫ್ಯಾಮಿಲಿ ನಾನು ಏನ್ ಮಾಡ್ಲಿ? ಆಟೋನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನಾನೇನ್ ಮಾಡ್ಲಿ? ಒಂದು ದಿನಕ್ಕೆ 1,000 ರೂಪಾಯಿ ದುಡಿಬೇಕು. ನಾವು ತುಂಬಾ ಕಷ್ಟದಲ್ಲಿದ್ದೀವಿ. ಅಷ್ಟು ದುಡ್ಡು ಎಲ್ಲೂ ಆಗಲ್ಲ. 1,000 ರೂಪಾಯಿ ದುಡಿಯೋದಕ್ಕೆ ನನ್ನ ಬೇವರು ಎಷ್ಟು ಕಷ್ಟ ಆಗಿದೆ ಅಂತ ಯಾರಿಗಾರ ಗೊತ್ತಾ? ಅದು ಗೊತ್ತಿಲ್ಲ. ನಿಜ. ನಾನೇ ಆ ವಿಡಿಯೋಗಳು ನನ್ನ ಹತ್ರ ಇದೆ, ತೋರಿಸ್ತೀನಿ ಬನ್ನಿ. ವಿಪ್ರೋದಿಂದ ಈಚೆ ಬರ್ತಾನೆ, ಅವನು ID ಕಾರ್ಡ್ ತೆಗೆದು ಜೇಬಲ್ಲಿ ಇಟ್ಕೊತಾನೆ, ನಮ್ಮ ಎದುರಿಗೆ ರ್ಯಾಪಿಡ್ ಆನ್ ಮಾಡ್ತಾನೆ. HSRಗೆ ಅವನಿಗೆ ಡ್ಯೂಟಿ ಬೀಳುತ್ತೆ. ಅದೇ ವಿಪ್ರೋ ಎಂಪ್ಲಾಯಿ ಅವನ ಜೊತೆ ಕುತ್ಕೊಂಡು ಬೈಕಲ್ಲಿ, ಅದು ಎಂಟೇಜರ್ ಬೈಕು, ಆ ಕಾಸ್ಟ್ಲಿ ಬೈಕಲ್ಲಿ ಅವಳು ಹೋಗ್ತಾಳೆ. ನಾನು ಆಟೋದನ್ನ ಅಲ್ಲಿ ಕಾಯ್ಕೊಂಡು ಕೂತಿದ್ದೀನಿ. ಈ ತರ ಅಲ್ವಾ? ನನ್ ಕಷ್ಟ ಯಾರು ಕೇಳ್ತಾರ? ಅವನ್ ಏನಕ್ ಮಾಡ್ಕೋತಾನೆ? ಕಾಣ್ಲಿಲ್ಲ. ನ್ಯಾಯಮೂರ್ತಿಗಳು ಇದನ್ನ ಯೋಚನೆ ಮಾಡ್ಬೇಕಿತ್ತು. ಅವರು ನಮ್ ಬಗ್ಗೆ ನಿರ್ಧಾರ ತಗೋಬೇಕಾದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಜಡ್ಜ್ಗೆ ಕಾರ್ ಇದೆ ತಾನೆ, ಅವ್ರು ಸೀದಾ ಹೊರಟೋಗ್ಬಿಡ್ತಾರೆ. ಅವ್ರಿಗೆ ಒಂದು ಯಾರು ಗನ್ ಮ್ಯಾನ್ ಎಲ್ಲ ಇರ್ತಾರೆ, ಸೀದಾ ಹೊರಟಿರ್ತಾರೆ. ನನ್ಗೆ ಯಾರಿದಾರೆ? ಗನ್ ಮ್ಯಾನ್ ಇದಾರ? ನಾನು ಬೈಕ್ ಟ್ಯಾಕ್ಸಿ ಓಡಿಸ್ಬೋದು, ಆದ್ರೆ ನನ್ನ ಆಟೋ ಲೋನ್ ಕಟ್ಟಬೇಕು. ಅದ್ ನಿಲ್ಸ್ಬಿಟ್ಟು ಬೈಕ್ ತಗೋಬೇಕಾ? ನಾನೇನ್ ಮಾಡ್ಲಿ? ಹೌದು. ಹೊರಗಡೆ ಅವ್ರ ಕಣ್ಣು ಕಾಣ್ತಾ ಇಲ್ವಾ? ಎಲ್ಲಾ ಹೊರಗಡೆ ರಾಜ್ಯದಿಂದ ಬರ್ತಾವ್ರ, ಒಳಗಡೆ ಬರ್ತಾವ್ರ. ಯಾರಾದ್ರೂ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿದೀರಾ? ನ್ಯಾಯ ನೀವೆಲ್ಲ ಇದ್ದೀರಾ, ಆರಕ್ಷಕರು ಅವ್ರು ಇವ್ರು ಅಂತೆಲ್ಲ ಇದ್ದೀರಾ. ನೀವೇ ಗುಳ್ಳೆ ನರಿಗಳ ತರ ಒಳ್ಳೊಳಗೆ ಡೀಲ್ ಮಾಡ್ಕೊಂಡಿದೀರಾ. ಅಗ್ರಿಗೇಟರ್ ಕಂಪ್ನಿ ಜೊತೆ ನೀವು ಒಳ್ಳೊಳಗೆ ಗುಳ್ಳೆ ನರಿಗಳ ತರ ಡೀಲ್ ಮಾಡ್ಕೊಂಡಿದೀರಾ. ಇದಕ್ಕೆ ಯಾರು ಕೈ ಜೋಡಿಸ್ತಾನೆ ಇಲ್ಲ. ಓಲೆ ಆ ಶ್ರೀರಾಮುಲು ಬಿಜೆಪಿ ಸರ್ಕಾರ ಆಯ್ತು, ನಾವು ಕಳಿಸ್ಬಿಡ್ತೀವಿ ಅಂದ್ರು, ಅವನು ಮನೆ ಕಳಿಸಿದ್ವಿ ಶ್ರೀರಾಮುಲುನುವೆ. ಈಗ ರಾಮಲಿಂಗಾರೆಡ್ಡಿ ನಾವಿದ್ದೀವಿ ಅಂತ ಬಂದ್ರು. ಏನ್ ಕೊಟ್ರಿ ನೀವು? ಇಲ್ಲಿಗಲ್ ಅಂತ ಹೇಳಿದ್ರಿ, ರೋಡಲ್ಲಿ ಜನ ಸೇರಿದಾಗ ಹೇಳಿದ್ರಿ. ತಿರ್ಗಾ ನ್ಯಾಯಮೂರ್ತಿಗಳ ನಮ್ದೇನಿಲ್ಲ, ಇದು ಹೈಕೋರ್ಟ್ ನಿರ್ಧಾರ ಅಂತೀರಾ. ಈಗ ಯಾರು ನಂಬಿ ನಾವು ಜೀವನ ಮಾಡೋದು? ಮತ ಹಾಕರ್ ನಾವು. ಈಗ ನಿಮ್ ಮತಕ್ಕೋಸ್ಕರ ಬಾಂಗ್ಲಾದವ್ರನ್ನ ಒಳಗಡೆ ತಗೊಂಡಿದ್ದೀರಾ. ಮತ ಹಾಕ್ತಿದವ್ರು ನಾವು ಸ್ವಾಮಿ, ನಿಮ್ಗೆ ಫಸ್ಟು ಅಲ್ವಾ? ಇನ್ಯಾರು ಹಾಕ್ತಾರ ನಿಮ್ಗೆ ಮತನ? ನಾವು ಹಳ್ಳಿಯಿಂದ ಬಂದು ಇಲ್ಲಿ ದುಡಿತಾ ಇದೀವಿ. ನಮ್ದೇನ್ ಸ್ವಂತ ಮನೆ ಇಲ್ಲ ಸ್ವಾಮಿ, ನಾವು ಬಾಡಿಗೆ ಮನೇಲಿ ಇದ್ದೀವಿ. ಸುಮ್ನೆ ನಮ್ ಜೀವನ ಬಾಡಿಗೆ ಮನೆ ಅಂತ ಬಾಡಿಗೆ ಕಟ್ತಾ ಇರೋದು. ನಮ್ ಜೀವನ ಎಲ್ಲ ರೋಡಲ್ಲೇ ಕಳೀತಾ ಇದೆ. ಸ್ವಲ್ಪ ಜ್ಞಾನ ಇಟ್ಕೊಂಡು ನಮ್ಗೆ ನ್ಯಾಯ ಕೊಡ್ಸಿ. ಇನ್ನೂ ಎಷ್ಟು ಅಂತ ಬೇಡ್ಕೊಳಕಾಯ್ತದೆ? ಇದಕ್ ಮುಂದೆ ಉಗ್ರ ಹೋರಾಟ ಮಾಡುವ ನಮ್ಮ ಸಂಘಟನೆಗಳು ದೂರ ಇರೋದೆಲ್ಲ ಬುಡಿ. ಅವ್ನು ಬೆಳಿತಾವನೆ, ಇವ್ನ್ ಬೆಳಿತಾವನೆ ಅನ್ನೋದು ಬುಡಿ. ನ್ಯಾಯ ಕೊಡ್ಸೋದ್ ನೋಡಿ ಫಸ್ಟ್ ಸಂಘಟನೆಗಳು. ನಾವು ನಿಮ್ ಜೊತೆ, ಹೌದು, ಸಂಘಟನೆಗಳು ನೀವು ಬರೀ ನಿಮ್ ಮುಂದೆ ಜೀವನ ನೋಡ್ತಾ ಇದೀರ, ಬಂದ್ ಮುಂದೆ ಹೆಲ್ಪ್ ಮಾಡ್ತಾರ. ನೀವ್ ಕೇಳಿದ್ರೆ ಸಂಘಟನೆಗಳು ಬರಲ್ರಿ ನಮ್ಮ ಹತ್ರ ಅಂತೀರಾ. ಬಂದ್ರೆ ನೀವು ನ್ಯಾಯ ಕೊಡ್ಸೋದು. ನಿಮ್ ಟೈಮೇ ಇಲ್ವಲ್ಲ ನೀವು ನ್ಯಾಯ ಕೊಡ್ಸಕ್ಕೆ, ಅಲ್ವಾ? ಸಂಘಟನೆಗಳು ಇಲ್ಲ ಸರ್, ನಮ್ಮ ಹತ್ರ ಬೇಜಾನಿದೆ ವಿಡಿಯೋಗಳು ನೋಡಿ, ನಮಗೂ ಬೇಜಾರಾಗಿದೆ. ಜಸ್ಟ್ 10 ನಿಮಿಷನೂ ಆಗಿಲ್ಲ. ಈಗ ವಿದ್ಯಾ ವಿಡಿಯೋ ಫೋಟೋ ಅದೇ ತೋರಿಸ್ತೀನಿ ಈಗ್ಲೇ. ಬಿದ್ದು ಬೈಕಲ್ಲಿ, ರ್ಯಾಪಿಡೋ ಬೈಕಲ್ಲಿ ತೋರಿಸ್ತೀನಿ ಫೋಟೋ. ಈಗ ಜಸ್ಟ್ ತಗೊಂಡು ಸೇಫ್ಟಿ ಇಲ್ಲ. ಸೇಫ್ಟಿ ಇದ್ರೆ ನಮ್ಮೆಲ್ಲ ನಾವು, ನಮ್ಗೇನೋ 3 ವೀಲ್ ಸಾರ್, ಕಾಲ್ ಕೊಡ್ದೇರು ನಿಂತ್ಕತೀವಿ. 2 ವೀಲರ್ ಕಾಲ್ ಕೊಡ್ಲೇಬೇಕು ನೆಲಕ್ಕೆ, ಅಲ್ವಾ? ನೆಲಕ್ಕೆ ಕಾಲ್ ಕೊಟ್ಟಿಲ್ಲ ಅಂತ ಬೀಳ್ತಾನೆ, ಇನ್ನೇನಾಗ್ತಾನೆ? ಯಾಕೆ ನಿಮ್ಗೆಲ್ಲ ಕಣ್ ಕಾಣ್ತಾ ಇಲ್ವಾ? ಸರ್ಕಾರಗಳ ಕಣ್ ಮುಚ್ಕೊಂಡ್ ಕೂತಿದ್ದೀರಾ. ನಮ್ ಕಷ್ಟ ನೋಡಿ ಫಸ್ಟ್. ನೀವು ಯೂನಿಫಾರ್ಮ್ ಹಾಕೊಂಡು ಇನ್ಸೂರೆನ್ಸ್ ಮಾಡ್ಕೊಂಡು ಎಲ್ಲಾ ಮಾಡ್ತಾ ಇದೀವಿ, ಟ್ಯಾಕ್ಸ್ ಕಟ್ತೀವಿ, ಇನ್ಸೂರೆನ್ಸ್, ಪರ್ಮಿಟ್ ತಗೊಂಡಿದೀವಿ. ನೀವು ಅಟ್ಲೀಸ್ಟ್ ಒಂದ್ ಬಿಡ್ದಿವರೆಗೂ ಹೋಗಕ್ಕೆ ಬಿಡಲ್ರಿ ಪರ್ಮಿಟ್, ಅಲ್ವಾ? ನಮ್ಮೂರ್ ಚನ್ನಪಟ್ಟಣ,
ನಾವ್ ಅಲ್ಲಿಗೆ ಹೋಗಕ್ ಬಿಡಲ್ರಿ ಗೊತ್ತಾ ಹಿಡ್ದು ಬೆಂಗಳೂರು ಕಿಂಗ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.